ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದೇ ಪ್ರಶ್ನೆ ಉತ್ತರ ಹೇಳಿ. ಬಿಜೆಪಿ ಅಂಡ್ ಜೆಡಿಎಸ್ ಇಬ್ರು ಕೂಡ ನಿಮ್ಮ ಸರ್ಕಾರಗಳಿದ್ದಾಗ ಪೆರಿಫೆರಲ್ ಲಿಂಕ್ ರೋಡ್ ಇರೋ ಟೋಲ್ ನಿಲ್ಸೋದಕ್ಕೆ ನಿಮ್ಗೆ ಅಧಿಕಾರ ಇತ್ತಾ ಇಲ್ವಾ? ಅಧಿಕಾರ ಇತ್ತು. ನನಗೆ ಗೊತ್ತಿದೆ. ಏನ್ ಕೇಸ್ ಕೊಡಿ. ಮೈತ್ರಿ ಸರ್ಕಾರ ಇದ್ದಾಗ ಬರ್ಲಿಲ್ಲ ಇವತ್ತು ಅದಕ್ಕೆ ಇವತ್ತು ತಂದಿರೋದು. ಇವತ್ತು ಈ ಒಂದು ನೈಸ್ ವಿಚಾರವಾಗಿ ಎಟಿ ರಾಮಸ್ವಾಮಿ ಅವ್ರ ಕಮಿಟಿ ಫಾರ್ಮ್ ಆಗುತ್ತೆ. ಜಯಚಂದ್ರ ಅವರು ರಿಪೋರ್ಟ್ ಕೊಟ್ಟಾಗ ರಿಪೋರ್ಟ್ ಮುಚ್ಚಿದಾರಂತ ರಿಪೋರ್ಟ್ ಕೊಡ್ತಾರೆ. ಆದೇಶವನ್ನು ಹೊರಡುತ್ತೆ. ಜಯಚಂದ್ರ ಸಮಿತಿ ಮಾಡಿದಾಗ 23 ಕೆರೆ ಮುಚ್ಚಿರುತ್ತೆ 2014ರಲ್ಲಿ. ಯಾಕೆ ಸರ್ಕಾರ ಕಣ್ಮುಚ್ಕೊಂಡಿತ್ತು? ಇವತ್ತು ಹೊಸಕೆರೆ ಬಳಿ ಅಪಾರ್ಟ್ಮೆಂಟ್ಗೆ ಎನ್ಒಸಿ ಕೊಟ್ಟರು ಯಾರು? ಅವಕಾಶ ಕೊಟ್ಟರು ಯಾರು? ಐಟಿ ಪಾರ್ಕ್ ಮಾಡಕ್ಕೆ ಅವಕಾಶ ಕೊಟ್ಟರು ಯಾರು? ಇವತ್ತು ಸರ್ಕಾರ ದಂಧೆಯಲ್ಲಿ ಮಾಫಿಯಾದಲ್ಲಿ ಕೈ ಜೋಡಿಸಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಹಕಾರ ಕೊಡ್ತಾರೆ ಸರ್ಕಾರ. ಇವತ್ತು ಮಾಡ್ತಿರೋದು ಈಗ ತಪ್ಪುಗಳನ್ನ ಒಪ್ಕೊಂಡ್ರೆ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ರಾಜ್ಯ ಸರ್ಕಾರ. ಏನ್ ಮಾಡುತ್ತೆ? ವಾಟ್ ನೆಕ್ಸ್ಟ್? ಆಶ್ವಾಸನೆ ಶೋಭಾ ಎಲ್ಲಿಂದ ತೋರಿಸ್ಬಿಟ್ರೆ ಆಯ್ತು. ಈಗ ಅದ್ ಬೇಡ, ಬೇಡ ಹಿರಿ ಹೇಳಿ ಸರ್. ಹೊಸಕೆರೆಯಲ್ಲಿ ಶೋಭಾ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟಿದ್ದಾರೆ. ನೋಡಿ ಮೇಡಮ್, ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಇದು ಎಲ್ಲಾ ಸರ್ಕಾರಗಳ ವೈಫಲ್ಯ ಅಂತ ಹೇಳಿ. ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ನಾನು ಮಾತಾಡಕ್ ಬಿಡಿ ಬ್ರದರ್. ನಿಮ್ ತರ ನಾನು ತರಬಲ್ಲೆ. ಡಿಬೇಟ್ ಡಿಸ್ಕಷನ್ ಏನ್ ಹೇಳಿ. ತರೋವಾಗ ಮಾತ್ರ ಎಲ್ಲ ಬಹಳ ಚೆನ್ನಾಗಿರುತ್ತೆ, ತಂದ್ಬಿಟ್ಟು ಮಾತ್ರ ಆದ್ಮೇಲೆ ಅದು ಇರೋಲ್ಲ. ನನಗೆ ಸಮಯ ಅಂತೂ ಕೊಡ್ಲೇಬೇಕು. ಬೇಗ ಅಂತಂದ್ರೆ ಆಗೋದಿಲ್ಲ. ಎಲ್ಲ ಅವ್ರವ್ರು ಹರಣ ಮಾಡ್ಬಿಟ್ಟು ನೀವು ನಮ್ಗೆ ಗ್ಲಾಸ್ ಆಗೋದಿಲ್ಲ. ಯಾವತ್ತು ಈ ಯೋಜನೆ ಅನುಷ್ಠಾನಕ್ಕೆ ಬಂದಾಗ, ಯಾವತ್ತು ಈ ಖೇಣಿಗೆ ಹೆಚ್ಚಿನ ಜಮೀನನ್ನ ಮಂಜೂರು ಮಾಡಿದ್ರಲ್ಲ, ಅಲ್ಲೇ ಇದೆ ಅವ್ರ ಅವ್ಯವಹಾರದ ವಾಸನೆ, ಅಲ್ಲೇ ಹೊಡಿತಾ ಇದೆ. ಯಾಕೆ ಅವಾಗ ಗೊತ್ತಾಗಿಲ್ವಾ? ಅಧಿಕಾರಿಗಳ ಶಾಮೀಲು, ರೈತರ ಕೆರೆ ಕಟ್ಟೆಗಳನ್ನ ಮುಚ್ಚಿದಂತವ್ರು. ಅವಾಗ ಯಾರಿಗೂ ನಿಮ್ಗೆ ರೈತರು ಕಾಣಿಸ್ಲಿಲ್ವಾ? ಟಿವಿ ಜಯಚಂದ್ರ ರಿಪೋರ್ಟ್ ಕನ್ಕ್ಲೂಡ್ ಮಾಡಿ ಸರ್, ಬೇಗ ಕನ್ಕ್ಲೂಡ್ ಮಾಡಿ ಸರ್. 2 minutes ಟೈಮ್ ನಿಮಗೆ. ಈಗ ಮೇಡಮ್, ಈಗ ಅವತ್ತಿನ ಬೆಲೆ ಒಂದು 5 ರಿಂದ 10 ಲಕ್ಷ ರೂಪಾಯಿ ತಗೊಂಡ್ಬಿಟ್ರು ಬಿಡಿ. ಇವತ್ತು ಅದು 8 ಕೋಟಿ ರೈತರಿಗೆ ವಾಪಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಪಡೋಣ. ಮೂಲಭೂತವಾಗಿ ಅವನು ಇನ್ನೊಂದು ಮಾಡಿದಂಥ ತಪ್ಪೇನಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು. ಇಲ್ಲಿಂದ 111 ಕಿಲೋ, ನೀನು 46 ಕಿಲೋಮೀಟರ್ ಮಾಡಿಬಿಟ್ಟಲ್ಲ. ಅಲ್ಲಿ ಜರ್ನಿ ಮಾಡುವಂಥ ಒಂದು ಕುಟುಂಬದ ಒಂದು ಸಣ್ಣ ಮಗು ಹಾಲಿದ್ರೆ ಹತ್ತಿರ ಹಾಲು ತಗೊಳಕ್ಕೆ ಒಂದು ಹೋಟ್ಲು ಮಾಡಿಲ್ಲ ಅವ್ರ ಯೋಗ್ಯತೆಗೆ. ಯಾಕಲ್ಲ ಪೆಟ್ರೋಲ್ ಡೀಸೆಲ್ ಆಗೋದ್ರಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ. ಏನಾದ್ರೂ ಅಪಘಾತಗಳಾದ್ರೆ ಒಂದು ಆಸ್ಪತ್ರೆ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಅವ್ರು ಕೊಟ್ಟು ಅಷ್ಟೇ ಅಲ್ಲ. ಒಂದ್ ನಿಮಿಷ ಇರಿ. ನಿಮ್ಗಳಿಗೆಲ್ಲ ನಿಮ್ಗೇನಾಗುತ್ತೆ, ಬರೀ ಟೀಕೆ ಮಾಡೋದೇ ಕಾಂಗ್ರೆಸ್. ಮಾತಾಡ್ತಾರಲ್ಲ, ಇಷ್ಟೆಲ್ಲ ಮಾತಾಡ್ತೀರ. ನನ್ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ರಿ. 5 ಟೌನ್ಶಿಪ್ ಮಾಡ್ಬೇಕಂತ ಹೋಗಿ 4 ಟೌನ್ಶಿಪ್ ಬಿಡದಿ ಯಾಕೆ ಉಳಿಸ್ಕೊಡ್ರಿ? ರಾಜ್ಯ ಸರ್ಕಾರ ಅವ್ರು ಹೇಳ್ದಂಗೆ ಬಿಡದಿ ಯಾಕೆ ಉಳಿಸ್ಕೊಡ್ರಿ?
ದಂಧೆನ ಸೀಸ್ ಆಯ್ತು. ಎನಿವೆ ಕಾದ್ ನೋಡೋಣ ಮುಖ್ಯಮಂತ್ರಿಗಳು ಏನ್ ಡಿಸಿಷನ್ ತಗೋತಾರೆ ಈ ವಿಚಾರದಲ್ಲಿ ಅನ್ನೋದನ್ನ ಕಾದ್ ನೋಡೋಣ. ಬಸವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಪ್ಯಾನಲಿಸ್ಟ್ಗಳಿಗೆ ಧನ್ಯವಾದಗಳು. ಎನಿವೆ, ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಸ್ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿತ್ತು. ನೈಸ್ ವಿಚಾರಗಳ ಜೊತೆಗೆ ಒಂದಷ್ಟು ಷರತ್ತುಗಳು ಉಲ್ಲಂಘನೆಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಒಬ್ಬ ಸಾಮಾನ್ಯ ಜನರನ್ನ ಕೇಳಿದ್ರು ಕೂಡ ಎದ್ದು ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಇದನ್ನ ಹೇಳಬೇಕು ಅಂತ ಅಲ್ಲ, ಎನಿವೆ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಪತ್ರ ಬರೆದಿದ್ದಾರೆ. ಅಟ್ಲೀಸ್ಟ್ ಅದು ಶ್ಲಾಘನೀಯ ಈ ಬೆಳವಣಿಗೆ. ಬಟ್ ರಾಜ್ಯ ಸರ್ಕಾರ ಈಗ ಜನರ ಮತ್ತು ರೈತರ ಹಿತ ಕಾಪಾಡುವಲ್ಲಿ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ, ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದೇ ಪ್ರಮುಖವಾಗಿರೋದು.